ಮಕ್ಕಳನ್ನು ತರಗತಿಗೆ ಅವರ ಸಾಮರ್ಥ್ಯಕ್ಕಾಗಿ 6 ಗುಂಪುಗಳನ್ನ ಮಾಡ್ತೀವಿ. ಮತ್ತು ನೀವೇ 0 to 20, 20 to 40 ಆ ಥರ ಯಾವ ರೀತಿ ನೋಡಿ. ಸೊ ಆ ಗುಂಪುಗಳಲ್ಲಿ ಟೀಚರ್ಸ್ಗೆ ನಿಮಗೆ ಕೊಡಬೇಕು, ದತ್ತು ಕೊಡಬೇಕು. ಸೊ ಆ ದತ್ತು ಕೊಟ್ಬಿಟ್ಟು ಅವರು ಅದನ್ನು ಇಂಪ್ರೂವ್ ಮಾಡಬೇಕು ಬಹಳ ಮುಖ್ಯವಾಗಿದೆ. ಎರಡನೇ ನಿಮ್ಮದು ವಾರ್ಷಿಕ ಕ್ರಿಯಾ ಯೋಜನೆಯನ್ನು ನೀವು ಸಬ್ಜೆಕ್ಟ್ ವೈಸ್ ಮಾಡ್ಕೊಂಡಿದ್ದೀರಾ. ಸೊ ಮೂರನೇ ಅಂಶ ಏನಂದರೆ ಮಕ್ಕಳ ಜೊತೆಗೆ ಬಹಳ ಒಂದು ಏನಂತದನ್ನು ಈ ಅಡೋಲೆಸೆಂಟ್ ಸ್ಟೂಡೆಂಟ್ಸ್, ಸೊ ಅವರನ್ನು ನಾವು ನಿರ್ವಹಣೆ ಮಾಡುವಂಥ ವಿಧಾನ ಇದೆಯಲ್ಲ, ನಾವು ಹೆಚ್ಚು ಅವ್ರ ಜೊತೆಗೆ ಪ್ರೀತಿಯಿಂದ ಆತ್ಮೀಯತೆಯಿಂದ ನಾವು ಅವ್ರ ಜೊತೆಗೆ ನಡ್ಕೋಬೇಕು. ಸೊ ಅಫ್ಕೋರ್ಸ್ ನಿಮಗೆ ಅದು ಗೊತ್ತಿದೆ. ಸೊ ಈ ಶನಿವಾರ ನೆಕ್ಸ್ಟ್ ಶನಿವಾರ ನಾವೊಂದು ನಮ್ಮ ಡಯಟಿಕಲ್ ಪ್ರೋಗ್ರಾಮ್ನ ಮಾಡ್ತಿದ್ದೀವಿ ಈ ಹೈಸ್ಕೂಲ್ ಟೀಚರ್ಸ್ಗೆ. ಪ್ರೌಢ ಹಂತದ ವಿದ್ಯಾರ್ಥಿನಿಯರ ಜೊತೆ ಕೈಗೊಳ್ಳಬೇಕಾದ ಸಂವಹನ ಮತ್ತು ಒಡನಾಟ ಹಿಂಗಿರಬೇಕು. ಸೊ ಎಷ್ಟೋ ಸರಿ ಏನಾಗ್ತದೆ ಅಂದರೆ, ಸೊ ಈ ಹಿಂಜರಿಕೆಗೆ ಕಾರಣವೂ ಸಹ ಅದು ಇರುತ್ತೆ. ಪ್ರೌಢಶಾಲೆಗಳಲ್ಲಿ ನಾನು ಅಬ್ಸರ್ವ್ ಮಾಡೋದು ಅಂದರೆ ಮಕ್ಕಳಿಗೆ ಸ್ವಲ್ಪ ಹಿಂಜರಿಕೆ ಇರುತ್ತೆ. ಕಾರಣ ಏನಂತಂದರೆ ಶಿಕ್ಷಕರು ನಾವು ಒಂದು ರೀತಿಯಲ್ಲಿ ಅವ್ರನ್ನ ಇನ್ನೂ ಪ್ರೇರೇಪಣೆ ಮಾಡೋದ್ರಲ್ಲಿ ಇನ್ನೂ ನಮ್ಮಿಂದ ಯಶಸ್ಸು ನಾವು ಕಂಡಿರಲ್ಲ. ಸೊ ಅದು ನಾವು ಸ್ವಲ್ಪ ಮಾಡ್ತೀವಿ. ಸೊ ಅವ್ರನ್ನ ನಾವು ಬೇಯೋದಾಗಲಿ, ಫೀಡ್ಬ್ಯಾಕ್ ಕೊಡೋದಾಗಲಿ, ಒಂಥರ ಬೇರೆ ರೀತಿಯಲ್ಲಿ ಅವ್ರನ್ನ ಮಾಡೋದು. ಅವ್ರು ಹೆಂಗೆ ಅಂದರೆ ಅವ್ರ ಜೊತೆಗೆ ನಿಮ್ಗೆ ಹೋಗಿ ಕರ್ಕೊಂಡ್ಬರ್ಬೇಕು. ಅವ್ರ ಜೊತೆಗೆ ಇಮೇಲ್ ಕೈ ಹಾಕೊಂಡು ಬೈಲಿ ಫ್ರೆಂಡ್ಲಿ ಅವನ ಜೊತೆ ಹೋಗ್ತಾ ನಮ್ಮ ದಾರಿ ಕರ್ಕೊಂಡು ಇಟ್ಸ್ ಎ ಸ್ಕಿಲ್. ಸೊ ಅದ್ರ ಬಗ್ಗೆ ಒಂದು 2 ಎಕ್ಸ್ಪರ್ಟ್ಸ್ ನಾವು ಇನ್ವೈಟ್ ಮಾಡಿದ್ದೀವಿ. ನಿಮಾನ್ಸಿಂದ ಒಬ್ಬರು ಮುತ್ತುರಾಜ್ ಅಂತ ಅವರೊಂದು ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ. ಅಡೋಲೆಸೆಂಟ್ ಬಗ್ಗೆ ಅವರೊಂದು ಸಮ ಅಂತ ಒಂದು ಪ್ರೋಗ್ರಾಮ್ ಮಾಡ್ತಾರೆ SCI. ಮತ್ತು ಇನ್ನೊಬ್ಬರು ಟೀಚ್ ಫಾರ್ ಇಂಡಿಯಾ ಒಂದು ಸಂಸ್ಥೆಯ ಒಂದು ಫ್ಯಾಕಲ್ಟಿ ಇರ್ತಿದ್ದಾರೆ. ಸೊ ಅವ್ರ ನಾನೊಂದು 10 ನಿಮಿಷ ಮಾಡಿದೆ. 1-1.5 ಗಂಟೆ ನಿಮಗೆ ಒಂದು ಆನ್ಲೈನಲ್ಲಿ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ನ ನಿಮಗೆ 10 to 12 ಅಂತ ಇದ್ದೀವಿ. ನೀವು 10-20 ಅಷ್ಟೊತ್ತಿಗೆ ಲಾಗಿನ್, ನೀವು ಲಾಗಿನ್ ಆಗಿ ನೀವು ಕೆಲಸ ಮಾಡಿ. ಆಮೇಲೆ 10:30 ಆಮೇಲೆ 10:25. ಸೊ 11-12 ಅಷ್ಟೊತ್ತಿಗೆ ಇಂಟ್ರಾಕ್ಷನ್ಗೆ ಬಂದಿದೆ. ಸೊ ಅದು ಇಂಪಾರ್ಟೆಂಟ್. ಅದನ್ನು ನನಗೆ ಗಮನ ಇಟ್ಕೊಳ್ಳಿ. ಟು ಹ್ಯಾಂಡಲ್ ದೀಸ್ ಚಿಲ್ಡ್ರನ್ ಸ್ವಲ್ಪ ಸವಾಲಿಗೆ ನಾವು ಅದನ್ನು ಯಾವಾಗಲೂ ಓದಿರ್ತೀವಿ. ಸೈಕಾಲಜಿ ಟಿಪ್ಸ್ ಮಾಡ್ಕೊಳ್ತೀವಿ, ಅದನ್ನು ನಾವು ಪ್ರಾಕ್ಟಿಕಲ್ ಇಂಪ್ಲಿಮೆಂಟ್ ಮಾಡಲಿಕ್ಕಾಗಲ್ಲ. ನಂತರ ನಿಮ್ಮ ಸೈನ್ಸ್ ಇರ್ಬೋದು, ಲ್ಯಾಂಗ್ವೇಜ್ ಇರ್ಬೋದು, ಮ್ಯಾಥ್ಸ್ ಇರ್ಬೋದು, ವಾರ್ಷಿಕವಾಗಿ ನೀವು ಮಾಡೋ ಚಟುವಟಿಕೆಗಳು, ಸೈನ್ಸ್ ಆದರೆ ಪ್ರಯೋಗಗಳು, ಪ್ರಾಜೆಕ್ಟ್ ವರ್ಕ್ಸು, ನೀವು ಅದು ನಿಮ್ಮ ಬೇರೆ ಇದರಲ್ಲಾದರೆ ನೀವು ಏನೇನು ಮಾಡ್ತೀರಿ ಅನ್ನೋದ್ರ ಬಗ್ಗೆ ಒಂದು ಟೈಮ್ ಟೇಬಲನ್ನು ಜೂನಲ್ಲಿ ಮಾಡ್ತೀವಿ. ಜೂನ್ ಮುಗಿದೋಗಿದೆ, ಜುಲೈನಲ್ಲಿ ಮಾಡ್ತೀವಿ, ಆಗಸ್ಟಲ್ಲಿ ಮಾಡ್ತೀವಿ. ಅದನ್ನು ಒಂದು ತಿಂಗಳಲ್ಲಿ 1-2 ಮಾಡ್ತೀರಾ, 1 ಮಾಡ್ತೀರಾ, 3 ಮಾಡ್ತೀರಾ, ಅದನ್ನು ಮಾಡಿ ಒಂದು ನೋಟಿಸ್ ಬೋರ್ಡಲ್ಲಿ ಹಾಕಿಸ್ತೀವಿ. ಸೊ ಅದು ಪ್ರಯೋಗ ಚಟುವಟಿಕೆಗಳನ್ನು ಮಾಡೋಣ. ಮತ್ತೆ ಕ್ವಿಝನ್ನು ಮಾಡೋಣ. ಕ್ವಿಝ್ ಮಾಡಲಿಕ್ಕೆ ಹೇಳಿದ್ದಾರೆ. ಸೊ ನಿಮಗೆ ಸಬ್ಜೆಕ್ಟ್ ಬೇಸ್ 6 ಗುಂಪುಗಳು ಇಟ್ಕೊಂಡು ಮಕ್ಕಳನ್ನು ಇದು ಮಾಡ್ಕೊಂಡು ಒಬ್ಬರು ಮಾಡಬೇಕು. ಹುಡುಗರು ಅದು ಸ್ಕೋರಿಂಗ್ ಕೀ ಎಲ್ಲ ಒಳಗಡೆ ಇದೆ, ಯಾವುದರಲ್ಲಿ ಮಾರ್ಗದರ್ಶಿಯಲ್ಲಿ ಇದೆ. ಸೊ ಅದ್ರ ಪ್ರಕಾರ ನಾವು ಮಾರ್ಗದರ್ಶಿ ಬಗ್ಗೆನೂ ಒಂದು ಪ್ರೋಗ್ರಾಮ್ ಮಾಡಿದ್ದೀವಿ. ಮಾರ್ಗದರ್ಶಿ ಬಗ್ಗೆ ಆನ್ಲೈನಲ್ಲಿ ಮಾಡಿದ್ದೀನಿ. ಯಾರು ಜಾಯಿನ್ ಆಗಿದ್ರು ಗೊತ್ತಿಲ್ಲ. ಸೊ ತುಂಬ ಜನ 300 ಜನ ಜಾಯಿನ್ ಆಗಿದ್ರು. 1000 ಜನ, ಒಂದು 900 ಜನ ಯೂಟ್ಯೂಬಲ್ಲೂ ಲೈವ್ ಕೊಡ್ತೀನಿ ಅವರು. ಸೊ ಅದನ್ನು ಸಹ ನಾನು ಬೇಕಾದ್ರೆ ಅದನ್ನು ನಿಮಗೆ ಶೇರ್ ಮಾಡ್ತೀನಿ. ಅದು ಓಡಿಸ್ಕೊಂಡು ಬೇಕಾದ್ರೆ ನೋಡ್ಬೋದು. ಅದನ್ನೇ ಹೈಸ್ಕೂಲ್ ಬರೋವರೆಗೂ 1 ಗಂಟೆ ಓಡಿಸಿದ್ರೆ ನಿಮ್ಗೆ ಬರುತ್ತೆ. ನೀವು ಏನೇನು ಮಾಡಬೇಕು ಅಂತ ಅದರಲ್ಲಿ ನೀವು ಅದನ್ನು ಗಮನಿಸ್ಬೋದು. ಜೊತೆಗೆ ಬಹಳ ಮುಖ್ಯವಾಗಿ ಆ್ಯಕ್ಟಿವಿಟೀಸ್ ಜೊತೆಗೆ ಮಕ್ಕಳಿಗೆ ಪ್ರತಿ ದಿವಸ ಅವ್ರನ್ನ ಹೇಗೆ ಕಲಿತರು, ಏನು ಮಾಡಿದ್ರು, ಪೇರೆಂಟ್ಸ್ಗೆ ನೀವು ಟಚ್ ಮಾಡಬೇಕು. ಬಹಳ ಮುಖ್ಯ. ಪೋಷಕರ ಜೊತೆಗೆ ಸಂವಹನ, ಒಂದು ಅವ್ರ ಜೊತೆಗೆ ಕಾಂಟ್ಯಾಕ್ಟ್ ಯಾವ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಪೋಷಕರಿಗೆ ಸಂಪರ್ಕ, ಗ್ರೂಪ್ಸ್ ಆಮೇಲೆ ಸೊ ಪೋಷಕರಿಗೆ ನಾನು ಸಜೆಸ್ಟ್ ಮಾಡೋದಂದ್ರೆ ಅವ್ರಿಗೆ ಕರೆದು ಒಂದು ದಿವಸ 10th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಪೋಷಕ ಸಭೆ ಮಾಡಿ ಅವ್ರಿಗೆ ನೀವು ಗೌರವದಿಂದ ಅವ್ರಿಗೆ ಮಾತಾಡಬೇಕು. ಅವ್ರಿಗೆ ಮತ್ತೆ ನಾವೇ ಮಾಡ್ತೀವಿ, ನಾವೇ ಜಾಸ್ತಿ ಮಾಡಬೇಕು. ಸೊ ಪೋಷಕರ ಮಾಡಿ ಅವ್ರಿಗೆ ಹೇಳಬೇಕು, ನನಗೆ ಏನು ಹೇಳ್ಬೇಕು, ಮಕ್ಕಳಿಗೆ ಒಂದು ಜಾಗನ ಕಲಿಕೆಗೆ ಮೀಸಲಿಡಬೇಕು ಅಂತ. ಆ ಥರ ಅವ್ರಿಗೆ ಹೇಳಬೇಕು. ನೀವು ಒಂದು ರೂಮನ್ನು ಒಂದು ವಾಲ್ಲು ಅಥವಾ ಒಂದು ಟೇಬಲ್, ಚೇರು, ಅದು ಏನೂ ಇಲ್ಲದೆ ಇದ್ದರೆ ಚಿಕ್ಕದಾದ ಟೇಬಲ್, ಅದು ಯಾವುದೂ ಇಲ್ಲ ಅಂದರೆ ಒಂದು ಚಾಪೆ, ಅವನು ಆ ಒಂದು ವಾಲಲ್ಲಿ ಇರೋದೆಲ್ಲ ಪೋಸ್ಟರ್ ಹಾಕ್ಕೊಳ್ತಾರೆ, ಟೈಮ್ ಟೇಬಲ್ ಹಾಕಿರ್ತಾರೆ. ಇದನ್ನು ಮಾಡಿಸಿ ಅಂದರೆ ಮಕ್ಕಳಿಗೆ ಹೇಳಬೇಕು. ಸೊ ಅದನ್ನು ಮಾಡಿಸಿರೋದ್ರ ಬಗ್ಗೆ ನೀವು ವಾಟ್ಸಪ್ಪಲ್ಲಿ ಪೇರೆಂಟ್ಸಿಂದ ನೀವು ಶೇರ್ ಮಾಡಿಸ್ಬೇಕು.
ಸೊ ನೀವು ಒಂದು 2-3 ಶೇರ್ ಮಾಡಿದ್ರೆ ಸಾಕು. ನೋಡಿ ಹೆಂಗೆ ಶೇರ್ ಮಾಡ್ತಾರೆ ಎಲ್ಲರೂ. ಅವರು ಆತ್ಮೀಯವಾಗಿ ಅವರು ಬದಲಾಗ್ತಾರೆ ಮಕ್ಕಳಿಗೆ. ನೀನು ಮಾಡೋದು ನೀನು ಮಾಡೋದು ದ ಮಿಯರ್ ದಟ್ ಚೇಂಜ್ ಇದೆಯಲ್ಲ, ಟೇಕ್ ದೆಮ್ ವೆರಿ ಲಾಂಗ್. ಅದು ಒಳ್ಳೆ ಒಂದು ದಾರಿಗೆ ಕರ್ಕೊಂಡು ಹೋಗ್ತಾರೆ. ಅದನ್ನು ಒಂದು ಫೋಟೋಗಳನ್ನ ಶೇರ್ ಮಾಡಿಸಿ ರೀಡಿಂಗ್ ಕಾರ್ನರ್ಸ್, ಲರ್ನಿಂಗ್ ಕಾರ್ನರ್ ಅಂತ ಅದಕ್ಕೊಂದು ಹೆಸರು ಕೊಡಿ. ಅದನ್ನು ಮಾಡಿಸಿ. ಆಮೇಲೆ ಈ ಕಾನ್ಸೆಪ್ಟ್ ಮ್ಯಾಪ್, ಮೈಂಡ್ ಮ್ಯಾಪ್ ಮಾಡಿಸಿದ್ರೆ ಮಾಡ್ತೇನೆ. ಪಾಯಿಂಟ್ಸ್ ಆ ಥರ ಅಲ್ಲ. ಆಕ್ಚುಲಿ ಕಾನ್ಸೆಪ್ಟ್ ಅಂದರೆ ನೀವು ಒಂದು ಒಂದು ಪೇಜ್ ಅಲ್ಲಿ ಕನೆಕ್ಷನ್ಸ್ ಎಲ್ಲ ಕೊಟ್ಟು ಮಾಡೋಣ. ಮೋಸ್ಟ್ ಇಂಪಾರ್ಟೆಂಟ್. ಅದನ್ನ ನೀವು ಮಕ್ಕಳಿಗೆ ಮಾಡಿಸೋದನ್ನ ಹೇಳ್ಕೊಡಿ. ನೀವು ಫಸ್ಟ್ ಕಲಿಬೇಕು ಕಾನ್ಸೆಪ್ಟ್ ಮ್ಯಾಪ್ ಹೇಗೆ ಅಂತ. ಅದನ್ನು ಮಾಡಿ ನಾನು ಹೈಸ್ಕೂಲ್ ಹೆಡ್ ಮಾಸ್ಟರ್ ಇದ್ದಾಗ ಒಂದು 2 ತಿಂಗಳೇ ಇರ್ತೇನೆ. ಬರೀ ಒಂದು ಡೈರೆಕ್ಟಲ್ಲಿ ಅಲ್ಲಿ ಕೆಲಸ ಮಾಡಿದ್ದೆ. ಅಲ್ಲಿ ನಾನು ದಿನೆಲ್ಲ ಹೇಳ್ತಿದ್ದ ನಾನು ಮಾಡಿಸ್ದೆ. ಹುಡುಗರಿಗೆ ಚಿಕ್ಕ ಚಿಕ್ಕ ಗುಂಪು ಮಾಡಿ ಸೈನ್ಸ್ ಪರ್ಫೆಕ್ಟ್ ಅಂತ ಅವ್ರಿಗೆ ಚಾಪ್ಟರ್ಸ್ನ ಹಂಚಿಕೆ ಮಾಡಿ ನಮ್ಮ ಟೀಚರ್ಸ್ ನಮ್ಮ ಕಲೀಗ್ಸ್ ಹೇಳ್ತಿದ್ರು. ಸಾರ್ ಅವೇನು ಮಾಡೋದು ಸುಂದರ ನಾನು ಮಾಡಿಸ್ತೀನಿ ನೋಡ್ರಿ ಅಂತ ಗುಂಪು ಮಾಡಿ ಅವರೆಲ್ಲರಿಗೂ ಹೇಳಿ ಅವ್ರಿಗೆ ಯಾವ ರೀತಿ ಮಾಡಬೇಕು ಅಂತ ಒಂದು ಮಾಡಿ ತೋರಿಸ್ತಾರೆ. ಎಷ್ಟು ಜನ ಮಾಡಿದ್ರು ಅಂತ ಅವರು ದೊಡ್ಡ ದೊಡ್ಡ ಪೋಸ್ಟರ್ಗಳಲ್ಲಿ ಮಾಡಬೇಕು, ಅವರೇ ಪ್ರೆಸೆಂಟ್ ಮಾಡಬೇಕು ಅಂತ. ಪ್ರತಿಯೊಬ್ಬರೂ 10th ಇರತಕ್ಕಂಥ ಸೈನ್ಸ್ ಇದನ್ನ ಒಂದು 10 ಗುಂಪೇನೋ ಮಾಡಿದ್ದೆ ನಾನು. ಎಷ್ಟು ಜನ ಪ್ರೆಸೆಂಟ್ ಮಾಡೋದು ವಂಡರ್ಫುಲ್. ಸೊ ಆ ಥರ ನೀವು ಪ್ರಾಜೆಕ್ಟ್ಸ್ನ ಅವರಿಗೆ ಕಾನ್ಸೆಪ್ಟ್ ಮ್ಯಾಪ್ ಆ್ಯಂಡ್ ಪ್ರೆಸೆಂಟೇಷನ್ ಅದನ್ನು ನೀವು ಎಲ್ಲ ಸಬ್ಜೆಕ್ಟಲ್ಲೂ ಮಾಡಿಸ್ಬೋದು. ಸೊ ಅದನ್ನು ನಾವು ಮಾಡಿಸಿದ್ರೆ ತುಂಬ ಒಳ್ಳೆ ಇಂಪ್ರೂವ್ ಆಗ್ತದೆ. ಸೊ ಈ ಥರ ಆಮೇಲೆ ರಿಸಲ್ಟ್ ಇಂಪ್ರೂವ್ಮೆಂಟ್ ಇವಾಗ ಅವರಿಗೆ ಟಾರ್ಗೆಟ್ಸ್ ಇಂಪ್ರೂವ್ಮೆಂಟ್ನೆಲ್ಲ ಮಾಡಿಸಿ ಆಮೇಲೆ ರಿಸಲ್ಟ್ ಅನಾಲಿಸಿಸ್ ಮಾಡಿದೆ ಸರ್. ಈಗ ಪ್ರತಿ ಮಗುದು ನೀವು ಟ್ರ್ಯಾಕ್ ಮಾಡಿ ಚೈಲ್ಡ್ಸ್ ಪ್ರೊಫೈಲ್ನ ಮಾಡಿ ಅವ್ರಿಗೆ ಸಪೋರ್ಟನ್ನು ಮಾಡಿಸಿ ಅವ್ರಿಗೆ ಸರಿಯಾದ ರೀತಿಯಲ್ಲಿ ಅವರು ಚೆನ್ನಾಗಿ ಅವರು ಸಾಧನೆ ಮಾಡ್ತಾರೆ ಗಮನಿಸಬೇಕು. ಪ್ರತಿಯೊಬ್ಬರಿಗೂ ನೀವು ಕನಸು ತುಂಬಬೇಕು. ನಾವೇನು ಮಾಡ್ತೀವಿ ಯೂಶುವಲಿ ನಾವು ಸ್ವಲ್ಪ ನೆಗೆಟಿವ್ ಆಗಿ ಮಾತಾಡ್ಬೇಕು, ಸ್ವಲ್ಪ ಅದಕ್ಕೆ ಬೇಜಾರಾಗುತ್ತೆ, ಎಕ್ಸಾಸ್ಟ್ ಆಗಿರ್ತೀವಿ. ನೀವು ಉತ್ತರ ಆಗಬೇಕಂತ ನೀವು ಹಾಳಾಗೋಗ್ತೀರ, ಹಿಂಗಾಗಿ ನಿಮ್ಮದು ಜೀವನ ಇಷ್ಟೇ ಅಂತೀವಿ ನಾವು ಯೂಶುವಲಿ ಅಲ್ವಾ. ಔಟ್ ಆಫ್ ಅವರ್ ಫ್ರಸ್ಟ್ರೇಷನ್ ವಿಲ್ ಕಮ್. ಸೊ ದಟ್ ಟೈಪ್ ಆಫ್ ಒನ್ ವರ್ಡ್ ಏನಿದೆಯಲ್ಲ ಬಾಯಿ ವರ್ಡನ್ನು ಅವ್ರು ನೀವು ಮಾಡುತ್ತೆ ಇಂಗ್ಲೀಷ್ ಹಾಕಾಗ್ತದೆ. ಸೊ ಅದಕ್ಕೆ ರೆಸ್ಪೆಕ್ಟ್ ಮಾಡೋದು ಸಾಧ್ಯ ಆದಷ್ಟು ನಾವು ಅಂಥವ್ರು ಇದ್ರೂ ಸಹ ನಾವು ಏನು ಮಾಡೋದು ಪಾಸಿಟಿವ್ ಆಗೋದು. ಪೇರೆಂಟ್ಸ್ ಕನೆಕ್ಷನ್ನು, ಕಮ್ಯುನಿಟಿ ಕನೆಕ್ಷನ್ನು ಇದೆಲ್ಲ ಇಟ್ಕೊಂಡು ನೀವು ಮಕ್ಕಳನ್ನ ಇದನ್ನು ಮಾಡಿ ನನಗೆ ಸಮಯ ಕಮ್ಮಿ ಸ್ಕೂಲ್ಗೆ ಹೋಗಬೇಕು. ಸೊ ಇದೆಲ್ಲ ಮಾಡಿ ನನಗೆ ಅದು ಕಂಡ ಮನಸ್ಸಿಗೆ ಇಫ್ ಯು ಇನ್ವೈಟ್ ಮೀ ವೆಲ್ಕಮ್. ಸರ್ ನಾವೆಲ್ಲ ಹೇಳಿದ್ದನ್ನ ಮಾಡಿದ್ದೀವಿ ಅಂದರೆ ಥ್ಯಾಂಕ್ ಯು.